ಪ್ರಿಯ ವಿದ್ಯಾರ್ಥಿಗಳೇ, 2020-21ನೇ ಸಾಲಿನ ಹೊಸ ಪಠ್ಯಕ್ರಮಕ್ಕೆ ಸ್ವಾಗತ. ಈ ಹೊಸ ಪಠ್ಯಕ್ರಮದಲ್ಲಿ ಅಧ್ಯಾಯ 3 ನೇರ ಮತ್ತು ವಿಲೋಮ ಅನುಪಾತಗಳು. ಈ ಅಧ್ಯಾಯದಲ್ಲಿ ನೋಡಿ, ಪ್ರತಿಯೊಂದು ಪೆಟ್ಟಿಗೆಯಲ್ಲಿ 12 ಸೀಸೆಗಳಿರುವಂತೆ ನೋಡ್ರಪ್ಪ, ಪ್ರತಿಯೊಂದು ಪೆಟ್ಟಿಗೆಯಲ್ಲಿ 12 ಸೀಸೆಗಳಿರುವಂತೆ 12 ಪೆಟ್ಟಿಗೆಗಳಲ್ಲಿ ಸೀಸೆಗಳನ್ನ ತುಂಬಿದ್ದಾರೆ. ಹಾಗಾದರೆ ಪ್ರತಿಯೊಂದು ಪೆಟ್ಟಿಗೆಯಲ್ಲಿ 20 ಸೀಸೆಗಳನ್ನು ತುಂಬಿದರೆ ಎಷ್ಟು ಪೆಟ್ಟಿಗೆಗಳು ಬೇಕಾಗುತ್ತದೆ ಅಥವಾ ಎಷ್ಟು ಪೆಟ್ಟಿಗೆಗಳು ತುಂಬುತ್ತವೆ ಅನ್ನೋದನ್ನ ನಾವು ಇಲ್ಲಿ ಏನ್ ಮಾಡ್ಬೇಕು, ಕಂಡು ಹಿಡಿಬೇಕು. ಹಾಗಾದ್ರೆ ಇಲ್ಲಿ ನೋಡ್ರಪ್ಪ, ಫಸ್ಟಿಗೆ ಏನ್ ಕೊಟ್ರ ಅದನ್ನ ನಾವೇನ್ ಮಾಡ್ಕೋಬೇಕು, ಬರ್ಕೊಳ್ಳೋಣ. ಇಲ್ಲಿ ನೋಡ್ರಪ್ಪ, ಸೀಸೆಗಳ ಸಂಖ್ಯೆನ ಎಕ್ಸ್ ಅಂತ ತಗೊಳೋಣ, ಪೆಟ್ಟಿಗಳ ಸಂಖ್ಯೆನ ವಾಯ್ ಅಂತ ತಗೊಳೋಣ. ಹಾಗಾದ್ರೆ ಈ ಪ್ರಶ್ನೆ ಯಾವ ಅನುಪಾತದಲ್ಲಿ ಐತಿ? ವಿಲೋಮ ಅನುಪಾತದಲ್ಲಿ ಐತಿ. ಹಾಗಾದ್ರೆ ವಿಲೋಮ ಅನುಪಾತದಲ್ಲಿ ಇದ್ರೆ ಏನ್ ತಗೊಂತೀವಿ ಹೇಳ್ರಪ್ಪ, ನಾವು ಎಕ್ಸ್ ಇಂಟು ವಾಯ್ ಇಸ್ ಈಕ್ವಲ್ ಟು ಕೆ ತಗೊಂತೀವಿ. ಕೆ ಅನ್ನೋದು ಒಂದು ಏನಪ್ಪ, ಇದು ಸ್ಥಿರಾಂಕ, ಕಾನ್ಸ್ಟೆಂಟ್ ವ್ಯಾಲ್ಯೂ. ಹಾಗಾದ್ರೆ ಸೀಸೆಗಳ ಸಂಖ್ಯೆ ಎಕ್ಸ್, ಪೆಟ್ಟಿಗೆಗಳ ಸಂಖ್ಯೆ ವಾಯ್ ಆಗತ್ತ. ಇಲ್ಲಿ ನೋಡ್ರಿ, ಪ್ರಶ್ನೆ ಒಳಗ ಸೀಸೆಗಳ ಸಂಖ್ಯೆ ಎಷ್ಟೈತ್ಪ? 12 ಐತಿ. 12 ಇಂಟು ಪೆಟ್ಟಿಗೆಗಳ ಸಂಖ್ಯೆ ಎಷ್ಟೈತ್ಪ? 25 ಐತಿ. ಹೌದಪ್ಪ? ಹಾಗಾದ್ರೆ 25 12 300. 300 ಅನ್ನೋದು ಏನಪ್ಪ, ಇದು ಕೆ. ಕೆ ಅಂದ್ರೆ ಏನು, ಒಂದು ಸ್ಥಿರಾಂಕ ಅಂತ ಹೇಳಿದ್ನೇನೆ. ಇಲ್ಲ, ಈಗ ಕೆ ವ್ಯಾಲ್ಯೂ ಎಷ್ಟು ಬಂತಪ್ಪ? ಇಲ್ಲಿ ನಮ್ಗ 300 ಬಂತು. ಹಾಗಾದ್ರೆ ಪ್ರತಿ ಪೆಟ್ಟಿಗೆಯಲ್ಲಿ ನಾವೇನ್ ಮಾಡ್ಬೇಕಪ್ಪ, ಪ್ರತಿ ಪೆಟ್ಟಿಗೆಯಲ್ಲಿ ಎಷ್ಟು ಸೀಸೆಗಳನ್ನ ತುಂಬಂದರವರು? 20 ಸೀಸೆಗಳನ್ನ ತುಂಬಿದ್ರೆ, 20 ಸೀಸೆಗಳನ್ನ ತುಂಬಿದ್ರೆ ಏನಾಗುತ್ತೆ ನೋಡ್ರಿ. ಈಗ ಸೀಸೆ ಅಂದ್ರೆ ಏನಪ್ಪ? ಎಕ್ಸ್. ಎಕ್ಸ್ ಜಗಕ್ಕೆ ಏನ್ ಹಾಕೋನಪ್ಪ? 20 ಹಾಕೋನು. ಪೆಟ್ಟಿಗೆ ಗೊತ್ತೈತೇನಪ್ಪ? ಇಲ್ಲ, ವಾಯ್ ಇಸ್ ಈಕ್ವಲ್ ಟು 300. 20ಕ್ಕೆ ವಾಯ್ ಏನ್ ಮಾಡಿದ್ಪ? ಗುಣಿಸೈತಿ. ಈ ಕಡೆ ಬಂದ್ರೆ ಏನಾಗುತ್ತ? ಭಾಗಿಸುತ್ತ. ವಾಯ್ ಇಸ್ ಈಕ್ವಲ್ ಟು 300 ಡಿವೈಡೆಡ್ ಬೈ 20. ಹೌದಪ್ಪ? ಇದೊಂದ್ 0 ಇದೊಂದ್ 0 ಏನಾಯ್ತು? ಕ್ಯಾನ್ಸಲ್ ಆತು. 15 30. ಹಾಗಾದ್ರೆ ಒಟ್ಟು ಎಷ್ಟು ಪೆಟ್ಟಿಗೆಗಳು ಬೇಕಿಲ್ಲ? 15 ಪೆಟ್ಟಿಗೆಗಳು ಬೇಕು. ಹಾಗಾದ್ರೆ ಡೆಫಿನಿಷನ್ ಏನ್ ಬರ್ಕೊಂತೀರಪ್ಪ ನೀವು? ಪ್ರತಿಯೊಂದು ಪೆಟ್ಟಿಗೆಯಲ್ಲಿ 20 ಸೀಸೆಗಳನ್ನು ತುಂಬಿದರೆ 15 ಪೆಟ್ಟಿಗೆಗಳು ತುಂಬುತ್ತವೆ ಅಂತ ಬರ್ಕೋರಿ. ತಿಳಿತಲ್ಲಪ್ಪ? ಈಸಿ ಅದಾವಲ್ಲ? ಪ್ರಶ್ನೆಯನ್ನ ಮೊದ್ಲು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು ನೀವು. ಇದ್ರೊಳಗಂತೂ ಬಹಳ ಈಸಿ. ನೇರ ಅನುಪಾತಕ್ಕಿಂತ ವಿಲೋಮ ಅನುಪಾತ ಏನೈತಿ? ಬಹಳ ಸರಳವಾಗಿ ಐತಿ. ನೆಕ್ಸ್ಟ್ ನೋಡ್ರಿ, ಒಂದು ದತ್ತ ಸಂಖ್ಯೆಯ ವಸ್ತುಗಳನ್ನ ಉತ್ಪಾದಿಸಲು, ನೋಡ್ರಿ, ಒಂದು ದತ್ತ ಸಂಖ್ಯೆಯ ವಸ್ತುಗಳನ್ನ ಉತ್ಪಾದಿಸಲು 42 ಯಂತ್ರಗಳಿಗೆ 63 ದಿನಗಳು ಬೇಕಾಗತ್ತ. 42 ಯಂತ್ರ 63 ದಿನ ಬೇಕು. ಇಷ್ಟೇ ಸಂಖ್ಯೆಯ ವಸ್ತುಗಳನ್ನು 54 ದಿನಗಳಲ್ಲಿ ಉತ್ಪಾದಿಸಲು ಎಷ್ಟು ಯಂತ್ರಗಳು ಬೇಕಾಗುತ್ತ? ಇಲ್ಲೇ ಒಂದ್ ಮೊದಲ 42 ದಿನ ಇತ್ತ, 42 ಯಂತ್ರ ಇದ್ವಾಪ, 63 ದಿನ ತಗೊಂತ. ಅದನ್ನ 54 ದಿನಕ್ಕೆ ಎಷ್ಟು ಯಂತ್ರ ಬೇಕು ಅನ್ನೋದನ್ನ ಏನ್ ಮಾಡೋಣ್ರಿ, ಕಂಡು ಹಿಡಿಯೋಣ. ಇಲ್ಲಿ ನೋಡ್ರಿ, ಯಂತ್ರಗಳ ಸಂಖ್ಯೆ ಎಕ್ಸ್ ಅಂತ ತಗೊಳೋಣಪ್ಪ, ದಿನಗಳ ಸಂಖ್ಯೆಯನ್ನ ವಾಯ್ ಅಂತ ತಗೊಳೋಣ. ಹಾಗಾದ್ರೆ ಇದು ವಿಲೋಮ ಅನುಪಾತದಲ್ಲಿ ಐತಿಯಪ್ಪ. ಏನಾಗುತ್ತ? ಎಕ್ಸ್ ಇಂಟು ವಾಯ್ ಇಸ್ ಈಕ್ವಲ್ ಟು ಕೆ ಆಗತ್ತ. ಹೌದು. ಹಾಗಾದ್ರೆ ಎಕ್ಸ್ ಏನು? ಯಂತ್ರಗಳ ಸಂಖ್ಯೆ. ಮೊದಲು ಎಷ್ಟು ಯಂತ್ರಗಳದಾವಪ್ಪ? 42 ಯಂತ್ರಗಳದಾವು. ಹೌದಪ್ಪ? ಎಷ್ಟು ದಿನಗಳದಾವಪ್ಪ? 63 ದಿನಗಳದಾವು. 42 63 2646. ಹೌದಪ್ಪ? 2646 ಅನ್ನೋದೇನಿದು? ಕೆ ಇದು. ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ನಾವು? ಕೆ ಅಂತ ತಗೊಂಡ್ರೆ ಇದನ್ನ. ಹೌದು. ನೆಕ್ಸ್ಟ್ ಎಷ್ಟು ದಿನಕ್ಕಪ್ಪ? 54 ದಿನಗಳಲ್ಲಿ. ಎಷ್ಟು ದಿನಗಳಲ್ಲಿ? 54 ದಿನಗಳಲ್ಲಿ. ಹಾಗಾದ್ರೆ ದಿನವನ್ನ ಏನಂತ ತಗೊಂಡ್ರಿಪ್ಪ ನೀವು? ವಾಯ್ ಅಂತ ತಗೊಂಡ್ರಿ. ಎಕ್ಸ್ ಗೊತ್ತೈತೇನಪ್ಪ ಇವಾಗಿಲ್ಲಿ? ಗೊತ್ತಿಲ್ಲ. ಎಕ್ಸ್ ಇಂಟು ವಾಯ್ ಇಸ್ ಈಕ್ವಲ್ ಟು ಸೇಮ್. ಎಕ್ಸ್ ಎಷ್ಟೈತಪ್ಪ? ಗೊತ್ತಿಲ್ಲ. ವಾಯ್ ಎಷ್ಟೈತಪ್ಪ? 54 ಐತಿ. ಕೆ ಎಷ್ಟೈತಪ್ಪ? 2646 ಐತಿ. ಹೌದಪ್ಪ? ಎಕ್ಸ್ 54 ಏನ್ ಮಾಡೈತಪ್ಪ? ಗುಣಿಸೈತಿ. ಈ ಕಡೆ ಬಂದ್ರೆ ಏನಾಗತ್ತಪ್ಪ? ಭಾಗಿಸುತ್ತ. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು 2646 ಡಿವೈಡೆಡ್ ಬೈ 54. ಹೌದಪ್ಪ? ಇದನ್ನ ಕಟ್ತಾ ಹೊಡೀರಿ. ಕಟ್ತಾ ಹೊಡೆದ್ರೆ ಎಷ್ಟು ಬರ್ತಪ್ಪ ನಮ್ದು? ಎಕ್ಸ್ ಇಸ್ ಈಕ್ವಲ್ ಟು 49 ಬರ್ತ. ಎಷ್ಟು ಸರಳದ ನೋಡ್ರಿ ಪ್ರಶ್ನೆಗಳು. ಒಂದು ಲೆಕ್ಕ ನೀವು ನೀಟಾಗಿ ಕಲಿತು ಬಿಟ್ರೆ ಅಷ್ಟು ಲೆಕ್ಕಗಳನ್ನ ನೀವ ಸ್ವಂತ ಏನ್ ಮಾಡ್ಬೋದು? ಬಿಡಿಸ್ಬೋದು. ಇಲ್ಲಿ ಬರೀ ಎಕ್ಸ್ ವಾಯ್ ತಗೋಬೇಕು. ಕೆ ಅನ್ನೋದು ಒಂದು ಕಾನ್ಸ್ಟೆಂಟ್ ಇರ್ತಾಪ,
ಆ ಆನ್ಸರಿಗೆ ನೀವು ಮುಂದೆ ಏನ್ ಮಾಡ್ಕೊಂತ ಹೋಗ್ಬೇಕು, ಕಂಟಿನ್ಯೂ ಮಾಡ್ಬೇಕು. ಎಷ್ಟು ಸರಳ ಅದಾವ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆಯನ್ನ ಏನ್ ಇದು ಡೆಫಿನೇಷನ್ ಏನ್ ಬರ್ಕೊಂತೀರಪ್ಪ, ಇಷ್ಟೇ ಸಂಖ್ಯೆಯ ವಸ್ತುಗಳನ್ನು 54 ದಿನಗಳಲ್ಲಿ ಉತ್ಪಾದಿಸಲು 49 ಯಂತ್ರಗಳು ಬೇಕು. ಎಷ್ಟು? 49 ಯಂತ್ರಗಳು ಬೇಕು ಅಂತ ನಾವೇನ್ ಮಾಡ್ಬೇಕಪ್ಪ, ಇಲ್ಲಿ ಬರಿಬೇಕು. ತಿಳಿತಲ್ಲಪ್ಪ. ನೆಕ್ಸ್ಟ್ ನೋಡ್ರಿ, ಒಂದು ಕಾರು ನಿರ್ದಿಷ್ಟ ದೂರವನ್ನು ಗಂಟೆಗೆ 60 ಕಿಲೋಮೀಟರ್, ಒಂದ ಕಾರ್ ಐತಪ್ಪ ಇಲ್ಲಿ, ಅದು ನಿರ್ದಿಷ್ಟ ದೂರವನ್ನ ಗಂಟೆಗೆ 60 ಕಿಲೋಮೀಟರ್ ಜವದೊಂದಿಗೆ ಪ್ರಯಾಣಿಸಿ ನಿರ್ದಿಷ್ಟ ಸ್ಥಳವನ್ನು ತಲುಪಲು 2 ಗಂಟೆಗಳನ್ನ ತೆಗೆದುಕೊಳ್ಳುತ್ತೆ. ಅದು ಯಾವ ಸ್ಥಳಕ್ಕೆ ಹೋಗ್ಬೇಕು ನೋಡಪ್ಪ, ಆ ಸ್ಥಳಕ್ಕೆ ಹೋಗಕ್ಕೆ ಎಷ್ಟು ತಾಸು ಬೇಕು? ಅದಕ್ಕ 2 ತಾಸು ಬೇಕು. ಗಂಟೆಗೆ 80 ಕಿಲೋಮೀಟರ್ ಜವದೊಂದಿಗೆ ಪ್ರಯಾಣಿಸಿದಾಗ ಅದು ತಲುಪಲು ಎಷ್ಟು ಸಮಯ ತಗೊಂತೈತಿ? ಅಲ್ಲೇ 60 ಕಿಲೋಮೀಟರ್ ಐತೆಪ್ಪ, 2 ತಾಸು ತಗೊಳುತ್ತೆ. 80 ಕಿಲೋಮೀಟರ್ ಐತೆ ಅಂದ್ರ ಗಂಟೆಗೆ 80 ಕಿಲೋಮೀಟರ್ ಹೋದ್ರ ಟೈಮ್ ಏನಾಗತ್ತಪ್ಪ, ಇಲ್ಲಿ ಕಡಿಮೆ ಹೋಗ್ತೈತಿ. ಅದನ್ನ ಏನ್ ಮಾಡೋಣ, ಇಲ್ಲಿ ಕಂಡು ಹಿಡೀನ್ರಿ. ಎಷ್ಟು ಟೈಮ್ ಬರ್ತ ಅನ್ನೋದನ್ನ ಏನ್ ಮಾಡೋಣ, ಕಂಡು ಹಿಡೀನ್ರಿ. ಕಾರಿನ ಜವನ್ನ ಏನಂತ ತಗೊಳೋಣ? ಎಕ್ಸ್ ಅಂತ ತಗೊಳೋಣ. ತೆಗೆದುಕೊಂಡ ಸಮಯವನ್ನ y ಅಂತ ತಗೊಳೋಣ. ಹಾಗಾದ್ರೆ ಇದು ಯಾವ ಅನುಪಾತದಲ್ಲಿ ಐತಿ? ವಿಲೋಮ ಅನುಪಾತದಲ್ಲಿ ಐತಿ. ಹಾಗಾದ್ರೆ x ಇಂಟು y ಈಕ್ವಲ್ ಟು k. ಹೌದಪ್ಪ? ಎಕ್ಸ್ ಏನಪ್ಪ, ಇದು ಕಾರಿನ ಜವ. ಎಷ್ಟೈತಪ್ಪ ಕಾರಿನ ಜವ? 60 ಕಿಲೋಮೀಟರ್ ಐತಿ. ಟೈಮ್ ಎಷ್ಟೈತಪ್ಪ? 2 ತಾಸು ಐತಿ. 62 120. ಹೌದಾ? ಇವಾಗ ನೆಕ್ಸ್ಟ್ ಏನ್ ಮಾಡ್ತೀರಿ? ಕಾರಿನ ಜವವನ್ನ 80 ಕಿಲೋಮೀಟರ್ ಮಾಡೋಣ. ಹೌದಪ್ಪ? ಕಾರಿನ ಜವವನ್ನ 80 ಕಿಲೋಮೀಟರ್ ಮಾಡಿದೆ ಅಂದ್ರ ಎಕ್ಸ್ 80 ಆತೀಗ. y ಏನ್ಪಾ ಗೊತ್ತಿಲ್ಲ. ಎಕ್ಸ್ ಇಂಟು y ಇಸ್ ಈಕ್ವಲ್ ಟು ಕೇನಪ್ಪ. ಇವಾಗ 80 ಇಂಟು y, ಕೆ ಎಷ್ಟು ಬಂದೈತಿ? 120 ಬಂದೈತಿ. ಹೌದಪ್ಪ? ಈಗ ಇದನ್ನ ಈ ಕಡೆ ತಗೋರಿ, ಗುಣಿಸೈತಪ್ಪ. ಮತ್ತೇನ್ ಮಾಡೋಣ್ರಿ? ಬಾಗ್ಸೋಣ್ರಿ. ಇದೊಂದು ಹೋಗ್ಬಿಡ್ತಪ್ಪ. 4 7 8 4 3 12. y ಇಸ್ ಈಕ್ವಲ್ ಟು 3 2 ಅಂಶ ಬಂತು. ಹೌದಪ್ಪ? ಇದನ್ನ ಏನ್ ಮಾಡ್ರಿ? 2 1 2 1.5 ಆದ್ರೂ ಮಾಡ್ಬೋದು, ಅಥವಾ 1 ಪೂರ್ಣಾಂಕ 1 2 ಅಂಶ ಮಾಡ್ಬೋದಾ? ಹೆಂಗ್ ನೋಡ್ರಿಪ್ಪ? 2 1 2 2 1 3 3 2 ಅಂಶ. ಹಾಗಾದ್ರೆ ಕಾರು ತೆಗೆದುಕೊಳ್ಳುವ ಸಮಯ ಎಷ್ಟಪ್ಪ? 1 ತಾಸು, 1.5 ತಾಸು. ಹೌದಾ? ಇದು 1 ತಾಸಪ್ಪ, ಇದು ಅರ್ಧ ತಾಸು. ಒಟ್ಟ ಎಷ್ಟು ತಾಸಪ್ಪ? 1.5 ತಾಸು ಏನ್ ಮಾಡ್ತೈತಿ? ಕಾರ್ ತಗೊಂತೈತಿ. ಹಾಗಾದ್ರೆ ತೆಗೆದುಕೊಂಡ ಸಮಯ ಏನ್ ಮಾಡ್ರಿ? 1.5 ಯಾರ ಬರೀರಿ ಅಪ್ಪ, ಅಥವಾ 1 ಪೂರ್ಣಾಂಕ 1 2 ಅಂಶ ಬರೆದ್ರು ಸೇಮ್. ಗಂಟೆ ಮುಂದೆ ಏನ್ ಮಾಡ್ಬೇಕು? ಗಂಟೆ ಹಚ್ಬೇಕು. ಹಾಗಾದ್ರೆ ಲಾಸ್ಟ್ ಸೆಂಟೆನ್ಸ್ ಡೆಫಿನಿಷನ್ ಏನ್ ಬರ್ಕೊಂತೀರಪ್ಪ? ಗಂಟೆಗೆ 80 ಕಿಲೋಮೀಟರ್ ಜವದೊಂದಿಗೆ ಪ್ರಯಾಣಿಸಿದಾಗ ಅದು ತಲುಪಲು 1.5 ಗಂಟೆ ಅಥವಾ 1.5 ತಾಸು ಗಂಟೆಗೆ ಸಮಯವನ್ನ ತೆಗೆದುಕೊಳ್ಳುತ್ತೆ ಅಂತ ಬರಿಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ರಿ, 2 ಜನರು ಒಂದು ಮನೆಯ ಕಿಟಕಿಗಳನ್ನ 3 ದಿನಗಳಲ್ಲಿ ಜೋಡಿಸುವರು. ಒಂದು ಮನಿ, ಅದ್ರಾಗ ಇಬ್ರು, ಅಂದ್ರೆ ಒಂದು ಮನೆಯ ಕಿಟಕಿಯನ್ನ ಇಬ್ರು 3 ದಿನದಾಗ ಏನ್ ಮಾಡ್ತಾರ? ಜೋಡಿಸ್ತಾರ. ಇವರಲ್ಲಿ ಒಬ್ಬನು ಕೆಲಸ ಪ್ರಾರಂಭವಾಗುವ ಮೊದಲೇ ಅನಾರೋಗ್ಯ ಪೀಡಿತನಾದನು. ಕೆಲಸ ಸ್ಟಾರ್ಟ್ ಮಾಡೋಕಿನ ಮುಂಚೆಕ ಅವಂಗೇನಪ್ಪ? ಆರಾಮಿಲ್ದಂಗಾತ. ಅನಾರೋಗ್ಯ ಪೀಡಿತ ಅಂದ್ರೇನ? ಆರೋಗ್ಯ ಸರಿ ಇಲ್ದದ್ದು. ಈಗ ಆ ಕೆಲಸ ಪೂರ್ಣಗೊಳಿಸಲು ಎಷ್ಟು ಸಮಯ ಬೇಕಾಗುತ್ತ? ಮತ್ತೆ 2ನೇ ಪ್ರಶ್ನೆ ಏನೈತ್ರಿ ಅದ್ರಾಗ? ಕಿಟಕಿಗಳನ್ನು ಒಂದು ದಿನದಲ್ಲಿ ಜೋಡಿಸಲು ಬೇಕಾಗುವ ಜನರ ಸಂಖ್ಯೆ ಎಷ್ಟು? ಮೊದಲಿಗೆ ಎಷ್ಟು ಸಮಯ ಬೇಕಾಗುತ್ತ ಅಂತ ಕಂಡುಹಿಡಬೇಕು. ನೆಕ್ಸ್ಟ್ ಒಂದು ದಿನದಾಗ ಎಷ್ಟು ಜನರ ಕೂಡಿದ್ರ ಕಿಟಕಿಗಳನ್ನ ಕೂಡಿಸಬಹುದು ಅಂತ ಕಂಡುಹಿಡಿಬೇಕು. ಇಲ್ಲಿ ನೋಡ್ರಿಪ್ಪ, ಜನರ ಸಂಖ್ಯೆನ ಎಕ್ಸ್ ಅಂತ ತಗೊಳನ್ರಿ, ದಿನಗಳ ಸಂಖ್ಯೆನ y ಅಂತ ತಗೊಳನ್ರಿ. ಹಾಗಾದ್ರೆ ಇದು ವಿಲೋಮ ಅನುಪಾತದಾಗ ಐತಿಯಪ್ಪ. ಎಕ್ಸ್ ಇಂಟು y ಇಸ್ ಈಕ್ವಲ್ ಟು ಕೆ. 2 ಜನರು, ಹೌದಪ್ಪ? ಎಷ್ಟು ದಿನ? 3 ದಿನ. ಕೆ ಅಂದ್ರೆ ಏನ್ ಸಿಕ್ತಪ್ಪ? 6 ಸಿಕ್ತು. ಹಂಗಂದ್ರ ನೆಕ್ಸ್ಟ್ ಏನಿತ್ತಪ್ಪ? ಇಲ್ಲೇ ಮೊದಲ ಒಬ್ಬವ ಏನಕ್ಕನ ಅನಾರೋಗ್ಯದಿಂದ ಇರ್ತಾನ. ಹಾಗಾದ್ರೆ ಕೆಲಸ ಮಾಡಕ್ ಬರಾವ ಎಷ್ಟು? ಒಬ್ಬವ. ಜನರ ಸಂಖ್ಯೆ ಏನಾಗತ್ತಪ್ಪ ಇಲ್ಲಿ? ಪ್ರಶ್ನೆ ಎ ಒಳಗ ಎಕ್ಸ್ ಇಂಟು y ಇಸ್ ಈಕ್ವಲ್ ಟು ಕೇನ, ಒಬ್ಬವ ಅನಾರೋಗ್ಯಕ್ಕನ, ಕೆಲ್ಸಕ್ ಬರಾವ ಯಾರ?
ಒಬ್ಬವನ. ಹಾಗಾದ್ರೆ x = 1 ಆಗತ್ತ, y ಗೊತ್ತಿಲ್ಲ, ಇಸ್ ಈಕ್ವಲ್ ಟು ಕೆ ಎಷ್ಟೈತಪ್ಪ 6 ಐತಿ. ಇಲ್ಲೇನೈತಿ ಗುಣಿಸೈತಿ, ಈ ಕಡೆ ಬಂದ್ರೆ ಭಾಗಿಸುತ್ತ y = 6 / 1. ಹಾಗಾದ್ರೆ y = 6 ಬೇಕು. ಒಬ್ಬವನ ಆ ಕಿಟಕಿ ಹಚ್ಚಾಕ ಎಷ್ಟು ದಿನ ಬೇಕಪ್ಪ 6 ದಿನ ಬೇಕು. ಕಿಟಕಿಗಳನ್ನ ಜೋಡಿಸಲು 6 ದಿನಗಳು ಬೇಕು. ಒಬ್ಬವನ ನೋಡ್ರಿ, ಒಂದು ಮನುಷ್ಯ ಆ ಕಿಟಕಿಗಳನ್ನ ಜೋಡಿಸಲು 6 ದಿನ ಬೇಕು ಅಂತ ನಾವೇನ್ ಮಾಡ್ಬೇಕು, ಬರಿಬೇಕು. ತಿಳಿತಲ್ಪ? ಎರಡನೇ ಪ್ರಶ್ನೆ ಒಳಗೆ ಏನೈತಪ್ಪ, ಕಿಟಕಿಗಳನ್ನು ಒಂದು ದಿನದಲ್ಲಿ ಜೋಡ್ಸಾಕ, ಕಿಟಕಿನ ಜೋಡ್ಸಾಕ 1 ದಿನ. ಹೌದಪ್ಪ. ಹಾಗಾದ್ರೆ ಇಲ್ಲಿ ಜನರ ಸಂಖ್ಯೆಯನ್ನ ಕಂಡು ಹಿಡಿಬೇಕು ನಾವು. ಹೌದಾ ಇಲ್ಲ? ಇಲ್ಲೇ y ಏನ ದಿನಗಳ ಸಂಖ್ಯೆ ಏನಾಗತ್ತಪ್ಪ, ಇಲ್ಲಿ 1 ಆಗತ್ತ. ಯಾಕ 1 ದಿನ. x ಏನೈತಪ್ಪ ಗೊತ್ತಿಲ್ಲ. ಹಾಗಾದ್ರೆ x × y = ಕೇನಪ್ಪ. ಯಾಕ ಇದು ವಿಲೋಮ ಅನುಪಾತ. ಹೌದಾ? x ಗೊತ್ತಿಲ್ಲ, y ಏನೈತಪ್ಪ 1 ಐತಿ, k ಏನೈತಿ 6 ಐತಿ. x × 1 x = 6. ಇಲ್ಲಿನೂ ಕೂಡ 6 ಜನರು ಬೇಕಂತ. x = 6 ಬಂತಿಲ್ಲ. ಹಾಗಾದ್ರೆ 6 ಜನರು ಬೇಕು. ಸೆಂಟೆನ್ಸ್ ಏನ್ ಬರ್ಕೊಂತೀರಪ್ಪ, ಒಂದು ದಿನದಲ್ಲಿ ಏನ್ ಮಾಡ್ಬೇಕು, ಒಂದು ದಿನದಲ್ಲಿ ಜೋಡಿಸಲು 6 ಜನರು ಬೇಕು. ಒಂದು ದಿನದಾಗ ಎಷ್ಟು ಜನ ಬೇಕು, 6 ಜನ ಬೇಕು. ತಿಳಿತಲ್ಲಪ್ಪ? ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಒಂದು ಶಾಲೆಯು ಪ್ರತಿದಿನ 45 ನಿಮಿಷಗಳ 8 ಬೋಧನಾವಧಿಗಳನ್ನ ಹೊಂದೈತಿ. ಹೌದಪ್ಪ? ನಿಮ್ ಶಾಲೆಗೂ ಏನೋ ಒಂದು ಪೀರಿಯಡ್ ಎಷ್ಟು ನಿಮಿಷದ್ದು, 45 ನಿಮಿಷದ್ದು. ಹೌದಪ್ಪ? ಅಂತವ್ ಎಷ್ಟು ಪೀರಿಯಡ್ ಇರ್ತಾವಪ್ಪ, 8 ಪೀರಿಯಡ್ ಇರ್ತಾವು. ಪ್ರತಿದಿನದ ಶಾಲಾವಧಿ ಸಮಯವೆಂದು ಊಹಿಸಿ. ಇದನ್ನ ನಾವು ಡೈಲಿ ಟೈಮ್ ಟೇಬಲ್ ಅಂತ ಏನ್ ಮಾಡ್ಬೇಕು, ಊಹಿಸ್ಕೋಬೇಕು. ಒಂದು ದಿನದಲ್ಲಿ 9 ಬೋಧನಾವಧಿಗಳಿದ್ರ ಪ್ರತಿ ಬೋಧನಾವಧಿಯ ಸಮಯ ಎಷ್ಟು? 8 ಬೋಧನಾವಧಿ ಅದಾವಂದ್ರ 45 ನಿಮಿಷ ಸಿಗುತ್ತೆ ಒಂದ್ ದಿನ ಶಾಲ್ಯಾಗ. ಹೌದಾ? ಈಗ 9 ಪೀರಿಯಡ್ ಆದ್ರಪ್ಪ ಎಷ್ಟು ಟೈಮ್ ತಗೋಬಹುದು ಅನ್ನೋದನ್ನ ಏನ್ ಮಾಡ್ಬೇಕಿಲ್ಲಿ ಕಂಡು ಹಿಡಿಬೇಕು. ನೋಡ್ರಪ್ಪ, ಇಲ್ಲಿ ಬೋಧನಾವಧಿಯ ಸಮಯವನ್ನ x ಅಂತ ತಗೊಳ್ರಿ, ಅವಧಿಯ ಸಂಖ್ಯೆಯನ್ನ y ಅಂತ ತಗೊಳ್ರಿ. ಇದು ವಿಲೋಮ ಅನುಪಾತದಾಗಿದ್ರಪ್ಪ x × y = k. ಹಾಗಾದ್ರೆ x ಏನಪ್ಪಾ ಬೋಧನಾವಧಿ ಎಷ್ಟು ನಿಮಿಷ ಐತಪ್ಪ, 45 ನಿಮಿಷ ಐತಿ. ಎಷ್ಟು ಪೀರಿಯಡ್ಪ್ಪ, 8 ಪೀರಿಯಡ್. ಹೌದಾ? 45 8 360. 360 ಏನಪ್ಪ ಇದು, ಕೆ ಇದು. ಹೌದಾ? ಹಾಗಾದ್ರೆ ಇದು 45 ನಿಮಿಷದ ಪೀರಿಯಡ್ 8 ಕ್ಲಾಸ್ ತಗೊಂಡಾಗ ಅಂತವ ಈಗ ಅವಧಿಯ ಸಂಖ್ಯೆ ಎಷ್ಟು ಆಗ್ಬೇಕಪ್ಪ, 9 ಆಗ್ಬೇಕು. ಅವಧಿಯ ಸಂಖ್ಯೆ 9 ಆದಾಗ ಅಂದ್ರೆ ಏನ್ ಗೊತ್ತೈತಿ, ಇಲ್ಲಿ y ಗೊತ್ತೈತಿ, x ಏನಿಲ್ಲ ಗೊತ್ತಿಲ್ಲ. x × y = k ಏನಪ್ಪ. ಅವಧಿ ಸಂಖ್ಯೆ ಏನಪ್ಪ ಇದು y. x ಏನಿಲ್ಲಪ್ಪ ಗೊತ್ತಿಲ್ಲ. x × 9 = 360 ಅಪ್ಪ. ಹಾಗಾದ್ರೆ ಗುಣಿಸೈತಿ, ಈ ಕಡೆ ಬಂದ್ರೆ ಏನಾಗತ್ತಪ್ಪ, ಭಾಗಿಸುತ್ತ 360 / 9. ಹೌದಾ ಇಲ್ಲ? 9 ನ ಕಲೆ 36, 40 ನಿಮಿಷಗಳು. ಹಾಗಾದ್ರ ಒಂದು ಪೀರಿಯಡ್ಗೆ ಎಷ್ಟು ನಿಮಿಷ ಕಡಿಮೆ ಆತ್ಪ, ಇಲ್ಲಿ 5 ನಿಮಿಷ ಕಡಿಮೆ ಆತ್ ನೋಡ್ರಿ. ಒಂದೊಂದು ಪೀರಿಯಡ್ನಾಗ 5 ನಿಮಿಷ ತಗೊಂಡ್ರ ಇನ್ನೊಂದು ಎಕ್ಸ್ಟ್ರಾ ಪೀರಿಯಡ್ ಅನ್ನ ನಾವೇನ್ ಮಾಡ್ಬೋದು, ತಗೋಬಹುದು. ಒಂದು ದಿನದಲ್ಲಿ ಡೆಫಿನಿಷನ್ ಬರ್ಕೋರಿ. ಒಂದು ದಿನದಲ್ಲಿ 9 ಬೋಧನಾವಧಿಗಳಿದ್ದರೆ ಪ್ರತಿ ಬೋಧನಾವಧಿಯ ಸಮಯ 40 ನಿಮಿಷಗಳು. ತಿಳಿತಲ್ಲಪ್ಪ? ಎಷ್ಟು ಸರಳ ಅದ ನೋಡ್ರಿ ಲೆಕ್ಕಗಳು.